ಏನ್ ಗೇಮ್ ಇದು? ಕೊರಿಯನ್ ಗೇಮ್. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋಡ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು 16ನೇ ತಾರೀಕಿನ ವ್ಲಾಗು. ಬೆಳಿಗ್ಗೆ 6:30ಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಮಕ್ಕಳಿಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟು 16 ದಿನ ವಿಂಟರ್ ಹಾಲಿಡೇಸ್ ಮುಗಿಸಿ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಮಕ್ಕಳಿನ್ನು ಮಲಗಿದ್ದಾರೆ. ಅವರು ಎದ್ದೇಳೋಕ್ಕಿಂತ ಮುಂಚೆ ನಾನು ಬೇಗನೆ ಮಕ್ಕಳ ಟಿಫಿನ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಪನ್ನೀರ್ ಪರಾಟ ಮಾಡ್ತಿದ್ದೀನಿ. ಸೊ ಅದಕ್ಕೆ ಅಂತ ಹೇಳಿ ನಿನ್ನೆ ರಾತ್ರಿ ಮಲ್ಗೋಕೆ ಮುಂಚೆನೇ ಪನ್ನೀರ್ನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದ್ರ ಜೊತೆಗೇನೆ ಹೋಮ್ ಮೇಡ್ ಗೀನೂ ಸಹ ಮಾಡಿದ್ದೆ. ಈ ಸಲ ಗೀ ಮಾಡಿದಾಗ ಅದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡಿದೆ. ಸೊ ಅದಕ್ಕೆ ಈ ಸಲ ತುಪ್ಪ ಯೆಲ್ಲೋ ಕಲರ್ ಆಗಿ ಬಂದಿದೆ. ಇವಾಗ ಪನ್ನೀರ್ ಪರಾಟದಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ಸ್ವಲ್ಪ ಜೀರಿಗೆ, ಡ್ರೈ ಮೇಥಿ, ಗರಂ ಮಸಾಲ, ಖಾರ, 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ಟಫ್ ಪರಾಟಗಳೆಲ್ಲನೂ ಮಾಡಿದಾಗ ಈ ಕಡೆ ಅಂದರೆ ನಾರ್ತ್ ಇಂಡಿಯದ ಕಡೆ ಸಪ್ರೇಟಾಗಿ ಪಲ್ಯಗಳನ್ನ ರೆಡಿ ಮಾಡ್ಕೊಳ್ಳಲ್ಲ. ಪಲ್ಯ ಇಲ್ದಿರಾನೇ ಈ ಥರ ಬರೀ ಸ್ಟಫ್ ಪರಾಟಾಸೇ ತಿಂತಾರೆ. ಆಲೂ ಪರಾಟ ಆಗಿರ್ಬೋದು, ಇಲ್ಲಾಂದರೆ ಗೋಬಿ ಪರಾಟ ಆಗಿರ್ಬೋದು, ಮೂಲಂಗಿ ಪರಾಟ, ಪನ್ನೀರ್ ಪರಾಟ, ಈರುಳ್ಳಿ ಪರಾಟ, ದಾಲ್ ಪರಾಟ. ಸೊ ಈ ಥರ ವೆರೈಟೀಸ್ ಆಫ್ ಪರಾಟಾಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮೊಸರು ಇಲ್ಲಾಂದರೆ ಪಿಕ್ಕಲ್ ಜೊತೆ ತಿಂತಾರೆ. ಒಂದೊಂದು ಸಲ ರಾಯ್ತ ಮಾಡಿಕೊಂಡು ಸಹ ತಿಂತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಯಾರಾದರೂ ಮನೆಗೆ ಬಂದಾಗ. ಆವಾಗ ಆ ಥರ ರಾಯ್ತಾಸ್ ಎಲ್ಲನೂ ಮಾಡ್ಕೊತಾರೆ. ರೆಗ್ಯುಲರ್ ಆಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋವಾಗ ಮೊಸರು, ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲನೂ ಆ್ಯಡ್ ಮಾಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಸಪ್ರೇಟ್ ಪಲ್ಯ ಬೇಕು ಅಂತ ಅನಿಸಲ್ಲ. ಯಾಕಂದರೆ ಸ್ಟಫಿಂಗಲ್ಲಿನೇ ನಾವು ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡಿರ್ತೀವಲ್ಲ, ಅದು ರಿಚ್ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಫಿಲ್ಲಿಂಗ್ ಆಗಿಯೂ ಇರುತ್ತೆ. ಇತ್ತೀಚೆಗೆ ನಮ್ಮ ಸೌತಲ್ಲಿನೂ ಸಹ ಬಹಳಷ್ಟು ಜನ ಈ ಥರ ಸ್ಟಫ್ ಪರಾಟಾಸ್ ಮಾಡ್ಕೊಂಡು ತಿನ್ನೋದನ್ನು ಶುರು ಮಾಡಿದ್ದಾರೆ. ನನ್ನ ಹಳೆಯ ಸಬ್ಸ್ಕ್ರೈಬರ್ಸು ಪರ್ಸ್ನಲ್ ನಂಬರ್ಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ, ಇವತ್ತು ನೀವು ಮಾಡಿರೋ ಪರಾಟ ನಾವು ಮಾಡ್ಕೊಂಡು ತಿಂದ್ವಿ ಅಂತ ಹೇಳಿ. ಒಂಥರ ಖುಷಿ ಆಗುತ್ತೆ. ಮತ್ತು ಕಮೆಂಟ್ ಮೂಲಕನೂ ಸಹ ವ್ಯಕ್ತಪಡಿಸ್ತಾರೆ, ನಿಮ್ಮ ಪರಾಟಾಸ್ದು ರೆಸಿಪೀಸ್ ಎಲ್ಲನೂ ಚೆನ್ನಾಗಿ ಬರ್ತಿದೆ, ನಾವು ಟ್ರೈ ಮಾಡಿದ್ದೀವಿ ಅಂತ ಹೇಳಿ. ಒಂಥರ ಖುಷಿ ಆಗುತ್ತೆ ಈ ಥರ ಕಾಮೆಂಟ್ಸ್ ಎಲ್ಲನೂ ಓದಿದಾಗ. ಇವತ್ತು ನಾವು ಸ್ವಲ್ಪ ಓವರ್ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ಸ್ಕೂಲ್ ಬಸ್ಸು ಲೇಟಾಗಿ ಬರುತ್ತೆ ಅಂತ ನಮಗೆ ನಾವೇ ಚಾಲೆಂಜ್ ಮಾಡ್ಕೊಂಡಿದ್ವಿ. ಬಟ್ ಆಗಿದ್ದೇ ಬೇರೆ, ಸ್ಕೂಲ್ ಬಸ್ ಸ್ವಲ್ಪ ಬೇಗನೆ ಬಂದುಬಿಡ್ತು. ಇಷ್ಟು ದಿನ ಮಕ್ಕಳಿಗೆ ವಿಂಟರ್ ಹಾಲಿಡೇಸ್ ಇತ್ತು. ಇವತ್ತು ಫಸ್ಟ್ ಡೇ ಸ್ಕೂಲ್ ರಿಓಪನ್ ಆಗ್ತಾ ಇರೋದು ಹಾಲಿಡೇಸ್ ಮುಗಿದ್ಮೇಲೆ. ಸೊ ಇವತ್ತು ಎಲ್ಲ ಮಕ್ಕಳು ಬಂದೇ ಬರ್ತಾರೆ ಅಂತ ಒಂದು ಒಪಿನಿಯನ್ ಇತ್ತು. ಸೊ ಆದ್ದರಿಂದ ನಾವು ಅಂದ್ಕೊಂಡಿದ್ವಿ ಸ್ಕೂಲ್ ಡ್ರೈವರು ಅಂದರೆ ಬಸ್ ಡ್ರೈವರು ಲೇಟಾಗಿ ಬರ್ತಾರೆ, ಎಲ್ಲ ಮಕ್ಕಳನ್ನೂ ಪಿಕ್ ಮಾಡಿ ಸ್ವಲ್ಪ ಲೇಟಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿದ್ದೇ ಬೇರೆ, ಬಹಳಷ್ಟು ಮಕ್ಕಳು ಬಂದೇ ಇರಲಿಲ್ವಂತೆ. ಸೊ ಅದಕ್ಕೆ ನಮ್ಮ ಮಕ್ಕಳನ್ನ ಸ್ವಲ್ಪ ಬೇಗನೆ ಪಿಕ್ ಮಾಡ್ಕೊಂಡ್ಬಿಟ್ರು. ಅಯ್ಯೋ ಪಾಪ, ತಿಂತಾ ಇರೋ ಮಕ್ಕಳು ಅರ್ಧಂಬರ್ಧ ಪ್ಲೇಟಲ್ಲಿ ಹಂಗೆ ಇಟ್ಬಿಟ್ಟು ಓಡೋಗ್ಬಿಟ್ರು. ಒಂಥರ ಬೇಜಾರಾಯಿತು, ಏನಪ್ಪ ಮೊದಲನೇ ದಿನನೇ ಹೀಗಾಯಿತು, ಮಕ್ಕಳು ಪಾಪ ಅರ್ಧಂಬರ್ಧ ತಿಂದು ಹೋಗಿದ್ದಾರೆ ಅಂತ. ಮಕ್ಕಳು ಮನೆಯಲ್ಲಿರೋವಾಗ ಎಲ್ಲ ಕೆಲಸನೂ ನಿಧಾನವಾಗಿ ಮಾಡ್ಕೊತೀನಿ. ತುಂಬ ಹರಿಬರಿಯಾಗಿ ಏನು ಮಾಡ್ಕೊಳ್ಳಲ್ಲ, ಆರಾಮಾಗಿ ಎದ್ದು ಎಲ್ಲನೂ ನಿಧಾನವಾಗಿ ಮಾಡ್ಕೊತೀನಿ. ಇವಾಗ ಮಕ್ಕಳದು ಸ್ಕೂಲ್ ರಿಓಪನ್ ಆಗಿದೆ, ಬೆಳಿಗ್ಗೆ ಎದ್ದೇಳಲೇಬೇಕು. ಸೊ ಆದ್ದರಿಂದ ಎಲ್ಲ ಕೆಲಸನೂ, ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಬೇರೆ ಬಟ್ಟೆ ಒಗೆಯೋದಾಗಿರ್ಬೋದು, ಎಲ್ಲನೂ ಬೇಗ ಮಾಡ್ಕೊಂಡ್ಬಿಡ್ತೀನಿ, ವೆಯ್ಟ್ ಮಾಡಲ್ಲ. ಏನಾದರೂ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಲೇಜಿಯಾಗಿ ಎಲ್ಲ ಕೆಲಸ ಪೆಂಡಿಂಗ್ ಹಂಗೆ ಇದ್ಬಿಡುತ್ತೆ. ಒಂಥರ ಮೈಂಡ್ ಫ್ರೆಶ್ ಆಗಿರಲ್ಲ. ಸೊ ಅದಕ್ಕೆ ಅಂತ ಹೇಳಿ ಮಕ್ಕಳು ಸ್ಕೂಲ್ಗೆ ಹೋದ ತಕ್ಷಣನೇ ಇಮಿಡಿಯೇಟಾಗಿ ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ. ಪಾಪ ಯಜಮಾನ್ರು ಇತ್ತೀಚೆಗೆ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆ ಹೋದರೆ ಒಂದೊಂದು ಸಲ ರಾತ್ರಿ 9 ಗಂಟೆಗೆ ಬರ್ತಾರೆ, ಇಲ್ಲಾಂದರೆ ಮ್ಯಾಕ್ಸಿಮಮ್ 7:30ವರೆಗೂ ಬಂದುಬಿಡ್ತಾರೆ. ಅವ್ರಿಗೆ ಕೆಲಸದ ಮೇಲೆ ಸ್ವಲ್ಪ ಟಾರ್ಗೆಟ್ಸ್ ಕೊಟ್ಟಿದ್ದಾರಂತೆ, ಇಷ್ಟು ಡೀಲರ್ಶಿಪ್ ಮಾಡಲೇಬೇಕು ಅಂತ ಹೇಳಿ. ಪಾಪ ಅದಕ್ಕೆ ಅವರು ತುಂಬ ವರ್ಕ್ ಹಾರ್ಡ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಮನೇಲಿ ಏನು ಸ್ಟ್ರೆಸ್ ಕೊಡ್ತಾ ಇಲ್ಲ. ಒಂದೊಂದು ಸಲ ನಾನು ಮೆಸೇಜ್ ಮಾಡ್ತೀನಿ ಈ ಸಾಮಾನೆಲ್ಲ ಬೇಕು ಅಂತ ಹೇಳಿ. ಅವರು ಏನಾದರೂ ಮರ್ತೋಗ್ಬಿಟ್ಟು ಬಂದಾಗ ಸ್ವಲ್ಪ ಒಗಿತೀನಿ ಅಷ್ಟೇ. ಮನೇಲಿರೋ ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಫ್ರೆಶ್ ಆಗಿಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಹೊಟ್ಟೆ ತುಂಬ ತಿಂಡಿ ತಿಂದ್ಬಿಟ್ಟು ಆಮೇಲೆ ನಾನು ನನ್ನ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಮತ್ತು ಈ ಟೈಮಲ್ಲಿ ನಾನು ಯಾರ ಹತ್ರ ಮಾತಾಡೋದಕ್ಕೂ ಸಹ ಇಷ್ಟಪಡಲ್ಲ. ಯಾರು ಇಲ್ಲದೆ ಇರೋವಾಗ ನಾವು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದೂ ಸಹ ತುಂಬ ಮುಖ್ಯವಾಗಿರುತ್ತೆ. ಸೊ ನಾನು
ಒಂಟಿಯಾಗಿರೋವಾಗ ತುಂಬ ಮೈಂಡನ್ನು ಫ್ರೀಯಾಗಿ ಇಟ್ಕೊಂಡು ನನಗೆ ಇಷ್ಟವಾದ ಪ್ರೋಗ್ರಾಮ್ಸ್ನ ನೋಡ್ತೀನಿ. ಇದು ನನ್ನ ಮೀ ಟೈಮ್ ಆಫ್ ದ ಡೇ. ಅದಾದ ನಂತರ ಮತ್ತೆ ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಮತ್ತು ಮಕ್ಕಳು ಮನೆಗೆ ಬಂದಮೇಲೆ ನಮಗೆ ಅಂತ ಟೈಮ್ ಸಿಗೋದೇ ಇಲ್ಲ. ಸೊ ಅದಕ್ಕೆ ಆದಷ್ಟು ಮಕ್ಕಳು ಮನೇಲಿ ಇಲ್ಲದೇ ಇರೋವಾಗ ಮೀ ಟೈಮ್ನ ಎಂಜಾಯ್ ಮಾಡಬೇಕು. ಅದೇ ರೀತಿಯೇ ನಾನು ಮಾಡ್ತೀನಿ. ಸೊ ಇವತ್ತಿನ ಲಂಚಲ್ಲಿ ಪಾಲಕ್ ಪಪ್ಪನ್ನ ಮಾಡ್ತಾಯಿದ್ದೀನಿ. ನಮ್ಮ ಆಂಧ್ರ ಸ್ಟೈಲಲ್ಲಿ ಪಾಲಕ್ ಪಪ್ಪನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಚೆನ್ನಾಗಿ ಪಾಲಕ್ನ ಕ್ಲೀನ್ ಮಾಡಿಕೊಂಡು ಒಂದು 3ರಿಂದ 4 ಸಲ ವಾಶ್ ಮಾಡಿದ್ದೀನಿ. ಕೆಲವರು ತರಕಾರಿಗಳನ್ನ, ಸೊಪ್ಪುಗಳನ್ನ ಚೆನ್ನಾಗಿ ವಾಶೇ ಮಾಡೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಾರ್ತಲ್ಲಿನೂ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ಥರ ಸೊಪ್ಪೆಲ್ಲ ಖರೀದಿ ಮಾಡಿದಾಗ ಅದನ್ನು ವಾಶ್ ಮಾಡೋದಕ್ಕೆ ಮುಂಚೆನೇ ಕಟ್ ಮಾಡ್ಕೊಂಡು ಬಿಡ್ತಾರೆ. ಕಟ್ ಮಾಡಿದ್ಮೇಲೆ ವಾಶ್ ಮಾಡ್ತಾರೆ. ಒಂಥರ ನನಗೆ ಗಲೀಜು ಥರ ಅನಿಸುತ್ತೆ. ನಾನು ಕೆಲವ್ರಿಗೆ ಹೇಳಿದ್ದೀನಿ ಆ ಥರ ಮಾಡಬಾರ್ದು ಅಂತ ಹೇಳಿ. ಆದ್ರೂ ಅವ್ರದ್ದು ಹ್ಯಾಬಿಟ್ಸ್ ಇರುತ್ತಲ್ಲ, ಅವ್ರಿಗೆ ಹೆಂಗಿಷ್ಟ ಆಗುತ್ತೋ ಹಂಗೆ ಮಾಡ್ತಾರೆ. ಸೊ ಪಾಲಕ್ ಪಪ್ಪು ಮಾಡೋದಕ್ಕೆ ತೊಗರಿಬೇಳೆ ತಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ಕು, ಟೊಮೆಟೋಸು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲನೂ ಸೇರಿಸಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆದ ನಂತರ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಈ ಪಾಲಕ್ ಪಪ್ಪು ರೆಡಿ ಆಗುತ್ತೆ. ಬಟ್ ಟೇಸ್ಟಲ್ಲಿ ಏನೂ ಕಾಂಪ್ರಮೈಸ್ ಇರೋದೇ ಇಲ್ಲ. ಸೊ ಒಗ್ಗರಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ದೀನಿ. ನನ್ನ ಹತ್ರ ಸಾಸಿವೆ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಸೊ ಅದಾದ ನಂತರ ಒಂದು ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಪಾಲಕ್ ದಾಲ್ದು ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅಂತ ಹೇಳಿ. ಅದ್ರ ಜೊತೆಗೇ ಸ್ವಲ್ಪ ಇಂಗು ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿರೋ ಪಾಲಕ್ ಪಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿದ್ದೀನಿ. ತುಂಬ ತಿಕ್ ಆಗಿಬಿಟ್ರೆ ರೈಸ್ ಜೊತೆಗೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾರು ಕೊಟ್ಟಿದ್ದು ನಿನಗೆ ಚಾಕ್ಲೇಟು? ಯಾರ್ದು? ಫ್ರೆಂಡ್ ಕೊಟ್ಟಿರೋದಾ? ತೋರಿಸು, ಇಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ದಾನ ಫ್ರೆಂಡು? ನನಗೂ ಸ್ವಲ್ಪ ಕೊಡಬೇಕು ಪ್ಲೀಸ್. ದಿಸ್ ಇಸ್ ನಾಟ್ ಸ್ಮಾಲ್ ಬೇಟಾ. ಹೌ ವಾಸ್ ಯುವರ್ ಡೇ? ಏನು ಹಾಲಿಡೇ ಹೋಮ್ವರ್ಕ್ ಸಬ್ಮಿಟ್ ಮಾಡಿದ್ಯಾ? ಹಾಂ, ಒಂದು ಕಡೆ ನಿಂತ್ಕೊಂಡು ಮಾತಾಡೋ, ಏನು ತಿರ್ಗ್ತಾ ಇರ್ತೀಯಾ? ಏಕ್ ಜಗह पे खड़े हो जाओ. साइंस और इंग्लिश का दिखाओ बिಟ್ಟು ಒಂದೇ ಒಂದು ಪೀಸ್ ಕೊಡು. ಅಣ್ಣನಿಗೆ ಕೊಡೋದಿಲ್ವಾ? ಯಾಕೆ? ಗಂಧ ಗಂಧ ಚಲೋ ಲೇಲೋ. ಓಕೆ ನಾನೇ ತಿಂತೀನಿ. ಏನಕ್ಕೆ ಅವನಿಗೆ ಕೊಡ್ತಾ ಇಲ್ಲ ನೀನು? मैं अकेडमी जाऊंगा ना तब मैं अपने लिए भी लेके आऊंगा. ठीक है बेटू. हाँ ठीक है, आप ये खा लेना, आप दूसरा ले लेना. ओके ना? ಓಕೆ ಹೇಳು, ಹಾಲಿಡೇ ಹೋಮ್ವರ್ಕ್ ಸಬ್ಮಿಟ್ ಮಾಡಿದ್ಯಾ ಎಲ್ಲನೂ? ಮ್ಯಾಮ್ ಏನಂದ್ರು? ಹಾಂ. क्यों खा के नहीं आया? क्यों खा के नहीं आया? क्यों खा के नहीं आया? क्यों खा के नहीं? खा के क्यों नहीं आया? मैम को कंप्लेंट करो. ಈ ಚಿಕ್ಕವನು ಅರ್ಧ ಪರಾಟ ತಿಂದ್ಬಿಟ್ಟು ಅರ್ಧ ಪರಾಟನ ವಾಪಸ್ ತೊಗೊಂಡು ಬಂದಿದ್ದ. ಸೊ ಅದಕ್ಕೆ 2 ಕೊಟ್ಟು ಮ್ಯಾಮ್ಗೆ ಕಂಪ್ಲೇಂಟ್ ಮಾಡಿದೆ. ಈ ಥರ ಮಕ್ಕಳು ಅರ್ಧಂಬರ್ಧ ತಿಂದ್ಬಿಟ್ಟು ಸ್ಕೂಲಿಂದ ಮನೆಗೆ ಬಂದರೆ ಎಷ್ಟು ಬೇಜಾರಾಗುತ್ತೆ ಪೇರೆಂಟ್ಸ್ಗೆ. ಬೆಳಿಗ್ಗೆ ಎದ್ಬಿಟ್ಟು ಪೇರೆಂಟ್ಸ್ ಅಷ್ಟು ಕಷ್ಟಪಟ್ಟು ಕುಕ್ ಮಾಡ್ತಾರೆ, ಇವರು ತಿಂದಿರ ಬಂದರೆ ಹೇಗೆ ಅಂತ ಹೇಳಿ ಮ್ಯಾಮ್ಗೆ ಕಂಪ್ಲೇಂಟ್ ಮಾಡಿದೆ. ಮನ್ಕಿರತ್, ಏನು ಮಾಡ್ತಾ ಇದೀಯಾ? ಇದು ಗೇಮಾ? ಏನು ಗೇಮ್ ಇದು? ಕೊರಿಯನ್ ಗೇಮ್? ಅಬ್ಬಾ ವಿನ್ ಆದ್ಯಾ? ಏನು ಈ ಗೇಮ್ ಇದು? ಎಕ್ಸ್ಪ್ಲೇನ್ ಮಾಡೋ. ಓಕೆ, ವಾಟ್ ಯು ಹ್ಯಾವ್ ಮೇಡ್? ಶೋ ನಾ ಪ್ರಾಪರ್ಲಿ. ಯು ಹ್ಯಾವ್ ಮೇಡ್ ದಿಸ್? Yes. ಓಕೆ. I have to keep this one on the floor. Okay. And I have to keep this one in my hand. Okay. And after that, I have to throw it like this. Full energy. And if it turns it. I I will win.
Okay. It seems to be exciting game. 8 ones are 8, 8 twos are 16, 8 threes are 24. नहीं है ना हाँ 8 threes are 24, 8 fours are 32, 8 fives are 40, 8 sixes are 48, 8 sevens are 56, 8 eights are 64, 8 nines are 72, 8 tens are 80. अभी 6 का टेबल सुनाइए एक बार. 6 का 6 1 are 6, 6 2 are 12, 6 3 are 18, 6 4 are 24, 6 5 are 30, 6 6 are 36, 6 7 are 42, 6 8 are 48. 6 8 are 48, 6 9 are 52, Hey. 64, हैं? 54, 6 10s are 60. एक से मारो ना ठीक से मारो उल्टा करके रुक जा हाँ रुक जा अति रुक जा वही डाकची है आवाज उल्टा रुक जा तेरी साले आप देखो वो ये भी आगे देख. पप्पल हट जा डाकची समझ लग गई यही तो गेम है अरे बस. हट जा ಯಜಮಾನ್ರ ಮನೆಯಲ್ಲಿ ಕಾಲಿಟ್ಟಿದ್ದೆ ತಡ ಈ ಚಿಕ್ಕವನು ಹೋಮ್ವರ್ಕ್ ಮಾಡೋದನ್ನು ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ಅಪ್ಪ ನೋಡು ನಾನು ಸ್ಕ್ವಿಡ್ ಗೇಮಲ್ಲಿ ಗೇಮ್ ಆಡಿಸಿದ್ರಲ್ಲ ಅದೇ ಗೇಮನ್ನು ನಾನು ಮನೇಲಿ ಕುತ್ಕೊಂಡು ಮಾಡಿದ್ದೀನಿ ಬಾ ಆಡು ಅಂತ ಅವರಲ್ಲಿನೂ ಸಹ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ದೆ. ಅವರು ಚಿಕ್ಕ ಮಕ್ಕಳ ಥರನೇ ಮಗು ಆಗಿಬಿಟ್ಟು ಆಟ ಆಡಿದ್ರು. ಸೊ ಒಂದೆರಡು ದಿವಸ ಈ ಥರ ಎಕ್ಸೈಟ್ಮೆಂಟ್ ಇರುತ್ತೆ ಯಾಕಂದರೆ ಹೊಸದಾಗಿ ಮಾಡಿದ್ದಾನಲ್ಲ ಸೊ ಅದಕ್ಕೆ ಅಂತ ಹೇಳಿ. ಆಮೇಲೆ ಕಸದ ಬುಟ್ಟಿಯಲ್ಲಿರುತ್ತೆ ಇದು. ಯಜಮಾನ್ರು ಆಫೀಸಿಂದ ಬರ್ತಾ ನಮಗೋಸ್ಕರ ಎಗ್ ರೋಲ್ಸು ಮತ್ತು ಸೀಖ್ ಕಬಾಬ್ ರೋಲ್ಸ್ ತೊಗೊಂಡು ಬಂದಿದ್ದಾರೆ. ಇವರೇನಾದರೂ ಆಫೀಸಿಂದ ಸ್ವಲ್ಪ ಬೇಗ ಬಂದರೆ ಈ ಥರ ಏನಾದರೂ ಒಂದನ್ನು ತಗೊಂಡು ಬರ್ತಾರೆ. ಸಮೋಸ ಆಗಿರ್ಬೋದು, ಮೋಮೋಸ್ ಆಗಿರ್ಬೋದು, ಇಲ್ಲಾಂದರೆ ಸ್ಯಾಂಡ್ವಿಚಸ್ ಆಗಿರ್ಬೋದು, ಈ ಥರ ಬಿಸಿ ಬಿಸಿಯಾಗಿ ರೋಲ್ಸ್ ಆಗಿರ್ಬೋದು. ದೊಡ್ಡವನಿಗೆ ಏನು ತಿನ್ನಬೇಕು ಅಂತ ಇಷ್ಟ ಆಗುತ್ತೋ ಅದ್ರ ಪ್ರಕಾರನೇ ತೊಗೊಂಡು ಬರೋದು ಅವರೂ ಸಹ. ಸೊ ಇವಾಗ ನಾವು ಇದನ್ನು ಕುತ್ಕೊಂಡು ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಯಜಮಾನ್ರಿಗೆ ರೋಟಿ ಮಾಡಿಕೊಟ್ಟೆ. ಅವ್ರಿಗೆ ಪಾಲಕ್ ದಾಲ್ ಜೊತೆ ರೋಟಿ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ರೋಟಿ ಮಾಡಿಕೊಟ್ಟೆ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.